ಅಂತಂದ್ರೆ ಕಳೆದ 3-4 ವರ್ಷಗಳಿಂದ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಹಿಂದಿನ ಬಿಜೆಪಿ ಸರ್ಕಾರ ಇರ್ಬೋದು, ರಾಜ್ಯದಲ್ಲಿ ಲಕ್ಷಾಂತರ ಹುದ್ದೆಗಳು ಖಾಲಿದಾವೆ. ನಮ್ಮ ರಾಜ್ಯದಲ್ಲಿ 2,84,000 ಹುದ್ದೆಗಳು ಖಾಲಿದಾವೆ. ಕೇಂದ್ರದಲ್ಲಿ 9,64,000 ಹುದ್ದೆಗಳು ಖಾಲಿದಾವೆ. ಇವತ್ತು ನಮ್ಮ ರೈತರು, ಇವತ್ತು ಜನಸಾಮಾನ್ಯರು ಯಾವುದೇ ಇಲಾಖೆಗೆ ಹೋಗ್ರಿ, ಈಗ ಬೆಳಿಗ್ಗೆ ಆರೋಗ್ಯ ಇಲಾಖೆಗೆ ಹೋಗ್ರಿ, ಇವತ್ತು ತಹಸೀಲ್ದಾರ್ ಕಚೇರಿಗೆ ಹೋಗ್ರಿ, ತಲಾಟಿ ಆಫೀಸ್ಗೆ ಹೋಗ್ರಿ, ಇವತ್ತು ಕೃಷಿ ಇಲಾಖೆಗೆ ಹೋಗ್ರಿ, ಯಾವುದೇ ಇಲಾಖೆಗೆ ಹೋದ್ರೂ ಸಹಿತ ಸಿಬ್ಬಂದಿಗಳ ಕೊರತೆ ಇದೆ. ಈ ಸಿಬ್ಬಂದಿಗಳನ್ನ ನೇಮಕಾತಿಯನ್ನ ಮಾಡದೇ ಕೊಳ್ಳದೆ ಸರ್ಕಾರ ಕಾಲಹರಣವನ್ನು ಮಾಡ್ತಾ ಇದೆ. ಹಂತ ಹಂತವಾಗಿ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ನೇಮಕಾತಿ ಮಾಡ್ತೀವಿ ಅಂತ ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದ್ದೀವಿ. ಒಂದು ಬೀದರ್ ಟು ಬೆಂಗಳೂರು ಅಂತೇಳಿ ಯುವ ಪರಿವರ್ತನೆ ಯಾತ್ರೆಯನ್ನು ಮಾಡೋದ್ರ ಮುಖಾಂತರವಾಗಿ ಈ ವಿಷಯದ ಬಗ್ಗೆನೂ, ಯುವಕರ ವಿಷಯಗಳ ಬಗ್ಗೆನೂ ನಾವು ಗಮನವನ್ನು ಸೆಳೆದಿವಿ. ಧಾರವಾಡದಲ್ಲಿ ಇಡೀ ರಾಷ್ಟ್ರದ ಗಮನ ಸೆಳೆಯುವಂಥ ಹೋರಾಟಗಳಾದವು. ಆದರೂ ಸಹಿತ ಸರ್ಕಾರ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತೇಳಿ ಹೇಳ್ತಾನೆ ಬರ್ತಾ ಇದೆ. ಒಳ ಮೀಸಲಾತಿಯ ವಿಚಾರವನ್ನು ಹೇಳ್ತಾ ಇತ್ತು. ಒಳ ಮೀಸಲಾತಿ ವಿಚಾರ ಗೊಂದಲ ಬಗೆಹರಿದಿದೆ. ಆದರೂ ಆಳುವ ಸರ್ಕಾರಗಳು ಇವತ್ತಿಗೂ ನೇಮಕಾತಿಯನ್ನು ಮಾಡದೇ ಇರೋದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ. ಅದನ್ನ ಸರಿಪಡಿಸಬೇಕು. ಯಾಕಂದ್ರೆ ಬಹಳ ಸಾಮಾನ್ಯ ಜನರು, ಬಡತನದಿಂದ ಇರ್ತಕ್ಕಂಥವ್ರೆ ಈಗ ಸರ್ಕಾರ ನೌಕರಿಗೆ ಹೋಗೋದು. ಶ್ರೀಮಂತರು ಉದ್ಯಮಿಗಳ ಕಡೆ ಗಮನ ಹರಿಸ್ತಾರೆ, ಕೋಟ್ಯಾಂತರ ರೂಪಾಯಿ ಲಾಭ ಮಾಡೋ ಕಡೆ ಗಮನ ಹರಿಸಿದ್ರೆ ಸಾಮಾನ್ಯ ವರ್ಗದ ಜನ ಮತ್ತು ಬಡತನದಲ್ಲಿರ್ತಕ್ಕಂಥವ್ರು ಒಂದು ಸರ್ಕಾರ ನೌಕರಿಗೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರೆ ಅದು ಆಗಬೇಕು ಅಂತಕ್ಕಂಥ ವಿಚಾರ ಯುವ ಜನರ ಕುರಿತು ನಮ್ಮ ನೀತಿ. ಇನ್ನು ಎರಡನೇದು,